ಶುಭೋದಯ ಮಕ್ಕಳೇ. ಪಾಠ 6 ದೊಡ್ಡವರು ಯಾರು. ದೊಡ್ಡವರು ಯಾರು ಅಂತ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ನೋಡೋಣ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಅಲ್ಲಿ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಒಂದು ಊರಿತ್ತು, ಅಲ್ಲೆಲ್ಲ ಇಲಿಗಳು ವಾಸ ಮಾಡ್ತಾ ಇರ್ತಾವಲ್ಲ, ಹಾಗೆ ಅಲ್ಲೊಂದು ಇಲಿಗಳ ಸಂಸಾರ. ಗಂಡ ಹೆಂಡತಿ ಮಕ್ಕಳು ಇತ್ತು. ಅದರಲ್ಲಿ ಅವಳಿಗೊಬ್ಬ ಮಗಳಿದ್ಲು. ಮಗಳಿಗೆ ತಕ್ಕವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಆ ಮಗಳು ಬೆಳೆದು ದೊಡ್ಡವಳಾದ್ಲು, ಮದುವೆಗೆ ಬಂದಿದ್ಲು. ಅವಾಗ ಮದುವೆ ಮಾಡಬೇಕಲ್ಲ, ಒಬ್ಬ ಹುಡುಗನ ಅಂದರೆ ವರನ ಹುಡುಕಬೇಕು ಅಂತ ಯೋಚನೆ ಮಾಡ್ತವೆ. ಅವಾಗ ಏನಾಗುತ್ತೆ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿಲಿ ಹೇಳಿತು. ಯಾರಿಗೆ ಆಗಲಿ ಮಕ್ಕಳನ್ನ ಚೆನ್ನಾಗಿರೋರಿಗೆ, ಒಳ್ಳೆಯವ್ರಿಗೆ, ಹೆಸರು ಮಾಡಿದವ್ರಿಗೆ ಕೊಡಬೇಕು ಅಂತ ಇರುತ್ತಲ್ಲ, ಅದೇ ಥರ ಇವಳು ಏನು ಅನ್ಕೊಂತಾಳೆ, ಇಲ್ಲಿಯೇ ಸೂರ್ಯ ಜಗತ್ತಿಗೆ ದೊಡ್ಡವನು, ಅವನು ಇಡೀ ಜಗತ್ತನ್ನು ಬೆಳಗ್ತಾನೆ. ಮತ್ತು ಸೂರ್ಯನ ಶಾಖ ಇದ್ದರೆ ತಾನೇ ನಮಗೆ ಗಿಡಗಳು ಬೆಳೆಯೋದು, ನಾವೆಲ್ಲ ಊಟ ಮಾಡೋದು, ಎಲ್ಲದಕ್ಕೂ ಸೂರ್ಯನ ಶಾಖ ಬೇಕೇ ಬೇಕು. ಅದರಿಂದ ಸೂರ್ಯ ದೊಡ್ಡವನು, ಅವನಿಗೆ ಮಗಳನ್ನು ಕೊಡೋಣ ಅಂತ ತಾಯಿಲಿ ಹೇಳುತ್ತೆ. ಅವಾಗೇನು ಮಾಡ್ತಾರೆ, ಸೂರ್ಯನ ಬಳಿಗೆ ಇಲಿಗಳು ಹೋದವು. ಅದಕ್ಕೆ ಅವರೆಲ್ಲ ಚರ್ಚೆ ಮಾಡ್ಕೊಂಡು, ಹೌದು ಸೂರ್ಯನೇ ದೊಡ್ಡವನು, ಅವನಿಗೆ ಕೊಡೋಣ ನಮ್ಮ ಮಗಳನ್ನು ಅಂತ ಹೇಳಿ ಅವನನ್ನು ಕೇಳೋಕ್ಕೆ ಸೂರ್ಯನ ಹತ್ರ ಹೋಗ್ತವೆ. ಮದುವೆ ವಿಚಾರ ತಿಳಿಸಿದವು. ಹಿಂಗೆ ನಮ್ಮ ಮಗಳನ್ನು ನಿಮ್ಮ ಮದುವೆ ಮಾಡಿಕೊಡ್ತೀವಿ ಅಂತ ಕೇಳ್ತಾರೆ. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನೇ ಕೇಳು ಎಂದು ಹೇಳಿದನು. ಅವನಿಗೆ ಹೇಳ್ತಾನೆ, ನಾನೇ ಇಡೀ ಜಗತ್ತಿಗೆ ದೊಡ್ಡವನಲ್ಲ, ನನಗಿಂತ ಒಬ್ಬ ದೊಡ್ಡವನಿದ್ದಾನೆ, ಅವನನ್ನೇ ನೀವು ಕೇಳ್ರಿ, ಅವನು ಅಂದರೆ ಅವನಿಗೆ ಮದುವೆ ಮಾಡಿಕೊಡ್ರಿ ಅಂತ ಹೇಳ್ತಾನೆ. ಹಾಗಾದರೆ ಅವನು ಯಾರು ಎಂದು ತಂದೆಯಲ್ಲಿ ಕೇಳ್ತಾ, ನಾವೆಲ್ಲ ಸೂರ್ಯನೇ ದೊಡ್ಡವನು, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ, ಅವನಿಲ್ಲದಿದ್ರೆ ಏನು ನೋಡಿಯಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ನಿನಗಿಂತ ದೊಡ್ಡವನಿದ್ದಾನ, ಯಾರದು ಅಂತ ಕೇಳ್ತಾನೆ ಇಲ್ಲಿ ತಂದೆಯಲ್ಲಿ. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಅದಕ್ಕೇನು ಹೇಳ್ತಾನೆ, ಮೋಡ ಅಡ್ಡ ಬಂದಾಗ ಸೂರ್ಯನ ಶಾಖ ನಮಗೆ ಬರುತ್ತಾ ಇಲ್ಲ, ಅದಕ್ಕೆ ಅವನು ನನಗಿಂತ ದೊಡ್ಡವನು, ಮೋಡನೇ ಕೇಳಿ ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಆ ಇಲಿಗಳು ಮೋಡದ ಹತ್ರ ಬರ್ತವೆ. ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿ ಹೋಗಿ ಎಂದು ಹೇಳಿತು. ಅದಕ್ಕೆ ಕೇಳುತ್ತೆ, ಅಯ್ಯೋ ನಾನೇನು ದೊಡ್ಡವನಲ್ಲೇ ಅಲ್ಲ, ಬೆಟ್ಟ ನನಗೆ ಅಡ್ಡ ಬಂದ್ಬಿಟ್ರೆ ನಾನು ಯಾರಿಗೂ ಕಾಣೋದೇ ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟ ಇದ್ದಾನೆ, ಅವನಿಗೆ ಕೇಳ್ರಿ ಅಂತ ಹೇಳಿ. ಅವಾಗ ಏನು ಮಾಡ್ತಾವವು, ಮತ್ತೆ ಬೆಟ್ಟದ ರಾಜನ ಹತ್ರ ಹೋಗ್ತವೆ. ಬೆಟ್ಟದ ರಾಜನ ಬಳಿ ಇಲಿಗಳು ಹೋಗಿ ವಿಷಯ ತಿಳಿಸವು. ಅವನಕ್ಕೂ ಹೋಗಿ ಬೆಟ್ಟದ ಹತ್ರ ಕೇಳ್ತಾನೆ, ನೀನೇ ದೊಡ್ಡವನು, ನಿನ್ನ ಮಗಳನ್ನ ಮದುವೆ ಮಾಡ್ಕೊ ಅಂತ. ಆಗ ಬೆಟ್ಟದ ರಾಜ ಏನು ಹೇಳ್ತಾನೆ ನೋಡಿ. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಮ್ಮರಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಅಂದನು. ಅವನು ಹೇಳ್ತಾನೆ, ಬೆಟ್ಟದ ರಾಜ, ನಾನೇ ದೊಡ್ಡವನಲ್ಲ, ನನಗಿಂತ ದೊಡ್ಡವನಂದರೆ ಇಲಿ, ಅವನಿಗೆ ಇಲಿರಾಯನಿಗೆ ಕೊಟ್ಬಿಡ್ರಿ. ಯಾಕಂದರೆ ಬೆಟ್ಟದ ಕೆಳಗೆಲ್ಲ ಆಗೋದು, ಬಿಲ ಮಾಡಿಕೊಂಡು ಕರ್ಕೊಂಡು ಅದು ವಾಸ ಮಾಡುತ್ತೀರಿ, ಅದಕ್ಕೆ ಹಂಗೆ ಹೇಳ್ತಾನೆ. ಅವಾಗ ಅವೇನು ಹೇಳ್ತವೆ, ನಮ್ಮಲ್ಲೇ ಅವರನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಹೇಳುತ್ತೆ. ಅಯ್ಯೋ ನಾವು ಯಾರ್ಯಾರೋ ದೊಡ್ಡವರು ಅಂದ್ಕೊಂಡ್ವಿ, ಆದರೆ ನಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ಅವರನ್ನು ನಾವು ಎಲ್ಲೆಲ್ಲೋ ಓಡಾಡಿದ್ವಲ್ಲ ಅಂತ ಹೇಳಿ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಆವಾಗ ಆ ಇಲಿರಾಯ ತಮ್ಮ ಒಂದು ಇಲಿನ ಆರಿಸಿ, ತಕ್ಕನಾದ ಹುಡುಗ ಇಲಿನ ಆರಿಸಿ ಮದುವೆ ಮಾಡಿದ್ವು. ಇದು ನೋಡಿ, ಇಲ್ಲಿ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಒಲೆದಂತೆ, ಅಂದರೆ ಪಕ್ಕನ ಇಟ್ಕೊಂಡಿರ್ತಾರೆ ಇಲಿರಾಯನ, ಆದರೆ ಎಲ್ಲ ಕಡೆ ಹೋಗಿ ಬಂದು ಆಮೇಲೆ ಯಾರಂತ ಗೊತ್ತಾಗುತ್ತೆ. ಅದಕ್ಕೆ ಈ ಗಾದೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೊಲೆದರಂತೆ ಅಂತ ಹೇಳ್ತೀವಿ.